ರಾಜಾಜಿನಗರದ ಫ್ಲೈಓವರ್ ಅಂದರೆ ಸೋಪ್ ಫ್ಯಾಕ್ಟರಿ ಬಳಿ ಇರುವಂತಹ ಈ ಫ್ಲೈಓವರ್ ತಡೆಗೋಡೆ ಸಂಪೂರ್ಣವಾಗಿ ವಾಲಿತ್ತು. ಅದನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ತೆರವು ಮಾಡಿ ಈಗ ಜಸ್ಟ್ ಒಂದು ಈ ಮರದ ತುಂಡುಗಳನ್ನು ಅಡ್ಡಲಾಗಿ ಹಾಕಿರುವಂಥದ್ದು, ಅದು ಕೂಡ ತಾತ್ಕಾಲಿಕವಾಗಿ ಮಾತ್ರ ಪರಿಹಾರವನ್ನು ಒದಗಿಸಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಈ ರಾಜಾಜಿನಗರದ ಫ್ಲೈಓವರ್ ಬಳಿ, ಈ ಸೋಪ್ ಫ್ಯಾಕ್ಟರಿ ಬಳಿ ಇರುವಂತಹ ಫ್ಲೈಓವರ್ ಬಳಿ ಇರುವಂಥದ್ದು. ಇಲ್ಲಿ ಏನಿದೆ, ಈ ತಡೆಗೋಡೆ ಸಂಪೂರ್ಣವಾಗಿ ವಾಲಿತ್ತು. ಕೆಳಗಡೆ ದಿನದ 24 ಗಂಟೆನೂ ಕೂಡ ವಾಹನ ಸವಾರರು ಓಡಾಡ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಯಾವ ಕ್ಷಣದಲ್ಲಾದರೂ ಕೂಡ ಆ ತಡೆಗೋಡೆ ಕುಸಿಯುವಂತಹ ಭೀತಿ ಇತ್ತು. ಆದರೆ ಈ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ತಾತ್ಕಾಲಿಕವಾಗಿ ಮಾತ್ರ ಒಂದು ಪರಿಹಾರವನ್ನು ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಕೆಳಗಡೆ ನೂರಾರು ವೆಹಿಕಲ್ಗಳು ಅಂದರೆ ದಿನನಿತ್ಯ ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇರುತ್ತೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ತಡೆಗೋಡೆ ಕುಸಿಯುವಂಥ ಭೀತಿ ಇತ್ತು. ಈಗ ಅಧಿಕಾರಿಗಳು ಸಂಪೂರ್ಣವಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಜಸ್ಟ್ ಒಂದು ಈ ಮರದ ಏನು ಈ ಚಿಕ್ಕ ತುಂಡುಗಳನ್ನು ಮಾತ್ರ ಅಡ್ಡವಾಗಿ ಹಾಕಿ ಪರಿಹಾರವನ್ನು ಒದಗಿಸಿರುವಂಥದ್ದು. ಯಾವ ಕ್ಷಣದಲ್ಲಾದರೂ ಕೂಡ ಅದು ಕೂಡ ಕಸಿದು ಬೀಳುವಂತಹ ಭೀತಿ ಎದುರಾಗಿರುವಂಥದ್ದು. ಈ ಸಿಮೆಂಟ್ ಎಲ್ಲ ಕಳಚಿ ಕಬ್ಬಿಣದ ಸಲಾಕೆಗಳು ಕಾಣಿಸ್ತಾ ಇತ್ತು. ಅದನ್ನೆಲ್ಲ ತೆರವು ಮಾಡಿ ಸದ್ಯದ ಮಟ್ಟಿಗೆ ಮಾತ್ರ ಅವರು ಈ ತೆರವನ್ನು ಮಾಡಿ ಸದ್ಯದ ಮಟ್ಟಿಗೆ ಜನರಿಗೆ ಒಂದು ತಾತ್ಕಾಲಿಕವಾದ ಒಂದು ಪರಿಹಾರವನ್ನು ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಆದಷ್ಟು ಬೇಗ ಈ ಅಧಿಕಾರಿಗಳು ಈ ತಡೆಗೋಡೆಯನ್ನು ಯಾವಾಗ ನಿರ್ಮಿಸಿ ಇಲ್ಲಿನ ಸಾರ್ವಜನಿಕರಿಗಾಗಿರ್ಬೋದು ಅಥವಾ ಜನರಿಗಾಗಿರ್ಬೋದು ಯಾವ ರೀತಿಯಾಗಿ ಈ ಪರಿಹಾರವನ್ನು ಒದಗಿಸುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.